ಮಕ್ಕಳು ಅದು ಮೃದು ಹಿಂದುತ್ವ ಬಲಿಷ್ಠ ಹಿಂದುತ್ವ ಅದು ಮಾತು ಬೇರೆ. ಆದರೆ ಕಾಂಗ್ರೆಸ್ನಲ್ಲೇ ಮೃದು ಹಿಂದೂಪ ಇವರು ಅಂತೇಳಿ ನಾವು ಕ್ಲಾಸಿಫಿಕೇಷನ್ ಮಾಡ್ಬೋದು ಅವ್ರನ್ನ. ಯಾಕಂದರೆ ಗಂಗಾನದಿಯಲ್ಲಿ ಸ್ನಾನ ಮಾಡಿದಾಗಿರ್ಬೋದು, ಮತ್ತದಾಗಿರ್ಬೋದು, ದೇವಾಲಯಗಳು ಹೋಗುವಂಥದ್ದಾಗಿರ್ಬೋದು, ಪೂಜೆ ಪುರಸ್ಕಾರ ಮಾಡೋದು ಆಯಿತು. ಅವ್ರ ನಂಬಿಕೆ ಐತೆ ಮಾಡಲಿ, ಏನು ತಪ್ಪದ ಅದ್ರೊಳಗೆ. ದೇವ್ರ ವಿಜ್ಞಾನವಿಲ್ಲೋ ಚರ್ಚೆ ಮುಖ್ಯ ಅಲ್ಲಿಲ್ಲ, ಅವ್ರ ನಂಬಿಕೆಗಳಪ್ಪ. ಆದರೆ ಅದರಿಂದ ಇನ್ನೊಬ್ರಿಗೆ ಹಾನಿ ಆಗ್ತಿತ್ತು ಅಂದ್ರೆ, ಇನ್ನೊಬ್ರಿಗೆ ತೊಂದರೆ ಆಗ್ತಿತ್ತು ಅಂದ್ರೆ, ಇನ್ನೊಬ್ರು ಬದುಕಿನ ಮೇಲೆ ಕೆಟ್ಟ ಪರಿಣಾಮ ಬೀರ್ತೈತಪ್ಪ ಅಂತಂದ್ರೆ ಅದು ಮಾಡಬಾರ್ದು ಅನ್ನೋದು ಒಂದು ಸಾಮಾನ್ಯವಾಗಿ ತಿಳ್ಕಿದ್ದು. ಅದೇನೋ ಇರಲಿ, ಡಿ ಕೆ ಶಿವಕುಮಾರ್ ಅವರು ಸಾರಿ ಕೇಳಿಕೊಂಡಿದ್ದು, ಅದು ಕ್ಷಮೆ ಕೋರಿದ್ದು, ಇದು ಅವರ ರಾಜಕೀಯ ಫ್ಯೂಚರ್ ದೃಷ್ಟಿಯಿಂದ ಭಾಳ ಉತ್ತಮವಾದ ಹೆಜ್ಜೆ. ಯಾಕೆಂದ್ರೆ ಎದುರಾಳಿಂದ ನಿಶ್ಚಿತವಾಗಿ ದೊಡ್ಡದು ಮಾಡ್ತಾಯಿದ್ರು, ಅದ್ರ ಎರಡು ಮಾತ್ರ ಇಲ್ಲ. ದೊಡ್ಡದಾದ್ಮೇಲೆ ಅದನ್ನ ಹಾಗೆ ಗಿಡ ಆದಮೇಲೆ ಆಲದ ಗಿಡ ಆದಮೇಲೆ ಕಡ್ದು ಹಾಕಿದ್ಲು, ಮತ್ತು ಚೂಟ್ ಹಾಕಿದ್ದು ಅವರ ಏಳಿಗೆ ದೃಷ್ಟಿಯಿಂದ ಒಳ್ಳೆಯ ಹೆಜ್ಜೆ. ಜೊತೆಗೆ ತಮ್ಮ ಪಕ್ಷದ ವಿರೋಧಿಗಳಿಗೆ ಅನುಕೂಲ ಮಾಡಿಕೊಡುವಂಥ ತಪ್ಪನ್ನು ಅವ್ರು ಮಾಡದೆ ಹೋಗಿದ್ದು, ಏನೋ ನಡೆದು ಹೋಗಿದ್ದ ಘಟನೆ, ಅದರ ಬಗ್ಗೆ ಕ್ಷಮೆ ಕೇಳಿಕೊಂಡು ಸಾಮಾನ್ಯ ಘಟನೆ ಬಾಯ್ದು ಅನ್ನೋಂಗೆ ಮಾಡಿದ್ದು ಅವರ ರಾಜಕೀಯ ಜಾಣ್ಮೆ ಅಂತ ಹೇಳಬೇಕಾಗಿದೆ. ಅದೇನೋ ಆಗಲಿ, ಈ ಸಂದರ್ಭದಲ್ಲಿ ನಾವು ಯಾವುದೇ ವಿಷಯವನ್ನಾದರೂ ಸಹಿತ ಅವರನ್ನು ಕೇವಲ ಇವು ಹಿಂದೂ ಧರ್ಮದ ಪರ ಮಾತಾಡ್ತಾನೆ ಹಿಂದೂವಾದಿ, ಇವು ಇಸ್ಲಾಂ ಪರ ಮಾತಾಡ್ತಾನೆ ಇಸ್ಲಾಮವಾದಿ, ಇಂಥ ವಿಚಾರಗಳನ್ನು ಅಷ್ಟು ಕಡಿಮೆ ಆದಷ್ಟು ಭಾಳ ಉತ್ತಮ. ಯಾಕಂದ್ರೆ ಅವ್ರ ಧರ್ಮದ ಬಗ್ಗೆ ಅವ್ರಿಗೆ ಹೆಮ್ಮೆ ಇರೋದು, ಅವ್ರ ಜಾತಿಗಳ ಬಗ್ಗೆ ಹೆಮ್ಮೆ ಇರೋದನ್ನು ಅದನ್ನು ಬಿಟ್ಟು ಹೊಸ ವಿಚಾರ ಮಾಡಬೇಕಾಗಿದೆ. ಯಾಕಂದರೆ ಇವತ್ತು ನಾವು ನಿರುದ್ಯೋಗದಿಂದ ಒದ್ದಾಡ್ತಾ ಇದ್ದೀವಿ, ಉದ್ಯೋಗ ಇಲ್ಲ, MSME ಅಂತವು ಎಲ್ಲ ದಿವಾಳಿದು ಹೊರಟಿದ್ದಾವ. ಮುಂದೆ ನಮ್ಮ ಕಾರ್ಪೊರೇಟ್ ಜಗತ್ತಿನಾಗ ಹಾಕಿದಂಥ ಎಲ್ಲ PSUಗಳು ಅಂದರೆ ಪಬ್ಲಿಕ್ ಸೆಕ್ಟರ್ ಆಗಿದ್ದಂಥ ಎಲ್ಲ ಇಂಡಸ್ಟ್ರಿಗಳು ಲಾಸ್ ತಲ್ಲಿದ್ದಾವೆ, ಉದ್ಯೋಗ ಸೃಷ್ಟಿ ಮಾಡೋಕ್ಕಾಗ್ತಾಯಿಲ್ಲ. ಇವೆಲ್ಲ ಇನ್ನೆಲ್ಲ ನಾವು ವಿಚಾರ ಮಾಡಬೇಕು.